ಓ ಹಿಂಗೆ ಮ್ಯಾಟ್ರು ಇಲ್ಲಿರೋದು ಕತೆ. ನಾವು ಕೆಳಗಡೆ ಅನ್ಕೊಂಡ್ವಿ. ಹಾಂ ಭಯ್ಯ, ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್. ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್. ಹಾಂ ನೋಡಿ, ಅವ್ರು ಹೇಳಿದ್ರು ಅಲ್ಲಿವರೆಗೂ ಎಷ್ಟು ಕಿಲೋಮೀಟ್ರು ಸಾವಿರ ಇಲ್ಲ 106 ಕಿಲೋಮೀಟ್ರು ಏನೂ ಇರಲಿಲ್ಲಂತೆ, ಫುಲ್ಲು ಸಿಟಿ ಈ ಸೈಡು. ಸೊ ನೋಡಿ, ಇದು ಫೋರ್ಟು. ಇಲ್ಲಿ ಮೊದಲು ಏನು ಇರಲಿಲ್ಲ. ಓಹೋ ಅಣ್ಣ, ಹೈದ್ರಾಬಾದ್ ಯಾವ ರೇಂಜಿಗೆ ಬೆಳ್ಕೊಂಡು ಹೋಗಿದೆ ಅಂದರೆ ನೋಡಿ, ಸಿಟಿ ಇದೆ ಗೈಸ್. ಹೈದ್ರಾಬಾದ್ ಸಿಟಿನ ವ್ಯೂ ಹೆಂಗಿದೆ ಅಂತ ಸಖತ್ತಾಗಿರುತ್ತೆ. ಸೊ ನಾನು ಹೈದ್ರಾಬಾದ್ ಸಿಟಿ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಿದ್ರೆ ನಮ್ಮ ಸಂಜೆ ಬೀಳೋದ್ರ ಬಗ್ಗೆ ಮಾತಾಡ್ತಾವನು ಇಲ್ಲಿಂದ. ಏನಪ್ಪ ಹೇಳಪ್ಪ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಏನು ಹೈದ್ರಾಬಾದ್ ಮ್ಯಾರಥಾನ್ ಮುಗಿಸ್ಕೊಂಡು ಫ್ರೆಶ್ ಆಫ್ ಆಗಿ ಈಗ ರೂಮಿಂದ ಚೆಕ್ಔಟ್ ಆಗಬೇಕು. ಸೊ ಇವಾಗ ಚೆಕ್ಔಟ್ ಆಗಿ ಹೊರಗಡೆ ಹೋಗಿ ಯಾವುದಾದ್ರು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಪ್ಪ ಅಂತ ನೋಡ್ತಾ ಇದ್ದೀನಿ. ಈಗಾಗಲೇ ನೀವು ನೋಡಿದ್ದೀರಾ ಚಾರ್ಮಿನಾರ್ ಹೆಂಗಿತ್ತು ಅಂತೇಳಿ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ನಾವು ನಿನ್ನೆ ಕೆಲಸ ಮುಗಿಸ್ಕೊಂಡು ಸ್ಟೇಡಿಯಮಿಂದ ರೂಮ್ ಬಂದು ಫ್ರೆಶ್ ಆಫ್ ಆಗಿ ಅಲ್ಲಿ ಹೋಗೋಷ್ಟೊಳಗಡೆ ಟೈಮ್ ಆಗಿಬಿಟ್ಟಿತ್ತು ಸಂಜೆ. ಹಂಗಾಗಿ ಅವ್ರು ಕಳಿಸ್ತಿದ್ರು, ನೋಡೋಕ್ಕಾಗಲಿಲ್ಲ. ಆತ್ರದಿಂದ ಅವ್ರು ನೋಡ್ಕೊಂಬಂದಾಯಿತು. ಸೊ ಇವಾಗ ಟೈಮ್ ಇದೆ, ಸಂಜೆ ನಮ್ಗೆ 8 ಗಂಟೆಗೆ ಟ್ರೈನ್ ಇರೋದು ಬ್ಯಾಂಗ್ಳೂರಿಗೆ, ರಿಟರ್ನ್ ಟ್ರೈನ್. ಸೊ ಅಷ್ಟೊಳಗಡೆ ಯಾವುದಾದ್ರು ಒಂದು ಪ್ಲೇಸ್ನ 1-2 ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೋಡೋಣ ಯಾವ ಪ್ಲೇಸು ಏನು ಅಂತೇಳಿ ಗೊತ್ತಿಲ್ಲ. ನಾನು ಹತ್ತಿರದಲ್ಲಿ ಯಾವುದಿದೆಯೋ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಾರಿ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ, ಶ್ರೀಸಾಗರ್ ಕನ್ನಡಿಗ ಅಂತ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ. ಸೊ ಅಲ್ಲೂ ಫಾಲೋ ಮಾಡಿಕೊಂಡ್ರೆ ಎಲ್ಲ ನಮ್ಮ ಅಪ್ಡೇಟ್ಸ್ ಬರುತ್ತೆ. ಇನ್ನೂ ಯಾರೆಲ್ಲ ಮಾಡಿಲ್ವೋ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ. ಸೊ ಬನ್ನಿ, ಇದು ನಮ್ಮ ರೂಮು. ಹೋಗಿ ಲಗೇಜ್ ಎತ್ಕೊಂಡ್ಬಂದು ಕೆಳಗಡೆ ಹೋಗಿ ರಿಸೆಪ್ಷನಲ್ಲಿ ಕೀ ಕೊಟ್ಬಿಟ್ಟು ಚೆಕ್ಔಟ್ ಆಗಿ ಹೊರಗಡೆ ಬಂದು ತಿಂಡಿ ಮಾಡಿಕೊಂಡು ಸೊ ನಿಯರೆಸ್ಟ್ ಯಾವುದು ಒಳ್ಳೆ ಪ್ಲೇಸ್ ಇದೆಯೋ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ, ಯಾಕೆ ತಡ, ಹೋಗೋಣ. ಫೈನಲಿ ಈ ಹೋಟ್ಲಿಗೆ ವಿದಾಯ ಹೇಳೋ ಸಮಯ ಬಂತು. ಚೆಕ್ಔಟ್ ಆಗ್ತಿದ್ದೀವಿ. ಸಂಜೆ ಏನೇ ಈ ಹೋಟ್ಲ್ ಹೆಸರು? ಹಾಂ, ಸೀರಿಯಸ್ಲಿ ನನಗೂ ಗೊತ್ತಿಲ್ಲ ಈ ಹೋಟ್ಲ್ ಹೆಸರು ಏನು ಅಂತ. ಕೆಳಗಡೆ ಹೋಗಿ ನೋಡ್ಬೇಕು ಏನು ಈ ಹೋಟ್ಲ್ ಹೆಸರು. ಸಂಜೆ ನೋಡಲ್ಲ ಏನಿದೆ ಹೋಟ್ಲ್ ಹೆಸರು. ನೋಡಿ ಫ್ರೆಂಡ್ಸ್, ನೆನ್ನೆಯಿಂದ ಇಲ್ಲಿ ಇದ್ದ ಈ ಹೋಟ್ಲಲ್ಲಿ. ಇವಾಗ ಏನು ಈ ಹೋಟ್ಲ್ ಹೆಸರು, ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು ಅಂತ ಇಂಥ ಜನ ಎಲ್ಲಿ ಸಿಗ್ತಾರೆ, ಹೊಡೆದಿ ಚಪ್ಪಾಳೆ. ಸೊ ಬನ್ನಿ, ಫಸ್ಟ್ ಚೆಕ್ಔಟ್ ಆಗಬೇಕು. ಕೀ ಕೊಟ್ಬಿಟ್ಟು ಹೋಗಿ ತಿಂಡಿ ಮಾಡಬೇಕು. ಮೊಬೈಲ್ ನಂಬರ್ बोलिए. मोबाइल नंबर ಹೇಳ್ರು मैडम का एक मिनट बोलते हैं. ಭೂಮಿಕಾ ಮ್ಯಾಮ್ದಾ? ಸಂಜಯ್ ಬನ್ನಿ ಜನರೇ, ಎಲ್ಲಿಗೆ ಬರ್ಬೇಕು ಜನರೇ? ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ ಕುತ್ಕೋ ಬನ್ನಿ. ಆಯ್ತು, ಹೋಗೋಣ ಬಾ. ಹೋಗೋಣ. ಏನೋ ಸ್ಕೆಚ್ ಆಗ್ತಾವ ನೀವು ಇಲ್ಲಿ ಕೂತ್ಕೊಂಡು. 103 ಕಾಲು ನೋಡ್ತಾ ಇದ್ಲೆ. ಹೌದಾ? ಪಾದ ನೋವು. ಕಾಲಿದೆಯಾ ನಿನಗೆ? ಸ್ವಾಮಿ ತೋರ್ಸು. ಅದು ನಿಮ್ಮ ಭಾಷೆಯಲ್ಲಿ ಕಾಲು ಅಂತಾರಾ? ಇಲ್ಲ, ನಿಮ್ಮ ಭಾಷೆಲಿ ಏನಂತಾರೆ? ಹಾ, ನಿಮ್ಮ ಭಾಷೆಲಿ ಏನದು ಎದೆ ಮೇಲೆ? ಹಾ, ತೋರಿಸಿ, ಕೈ ಎತ್ತು. ಎದೆ ಮೇಲೆ ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್. ಎದೆ ಮೇಲೆಲ್ಲ, ಅದು ಶರ್ಟ್ ಮೇಲೆ. ಶರ್ಟ್ ಎಲ್ಲಿದೆ? ನನ್ನ ಟೋಪಿ ಕಳೆದೋಯ್ತು. ನಂದೀಶ್ವರಲ್ಲಿ ಸೈನ್ ಹಾಕ್ತವ್ರೆ. ಭೂಮಿಕಾ ಮ್ಯಾಮ್ ತಮ್ಮ ಸಮಸ್ತ ಆಸ್ತಿಯನ್ನು. ಏ ಭಯ್ಯ, ये होटल का नाम क्या है? रूबी. रूबी. ಪಾಸ್ವರ್ಡ್ ರೂಬಿ. ರೂಬಿ ಅಟ್ 123. ಲೇ, ಹೋಟ್ಲ ನೆನ್ಪಿಟ್ಕೊಳ್ಳೋ, ನೆಕ್ಸ್ಟ್ ವರ್ಷಕ್ಕಾದ್ರು. ಹೌದಪ್ಪ, ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀವಿ. ನೆಕ್ಸ್ಟ್ ಇಯರ್ ಆಲ್ಸೋ ವಿಲ್ ಕಮ್ ಹಿಯರ್ ಓನ್ಲಿ ಸರ್. ಓಕೆ ಸರ್, ಪ್ಲೀಸ್ ಗಿವ್ ಡಿಸ್ಕೌಂಟ್. ಡೋಂಟ್ ಫರ್ಗೆಟ್ ಸರ್. ಇದೇ ಹೋಟ್ಲು ಗೈಸ್, ನಾವಿದ್ದು ಹೋಟೆಲ್ ರೂಬಿ ಅಂತೆ. ನೋಡಿ ಚೆನ್ನಾಗಿದೆಲ್ಲ. ಎಲ್ಲೋದ್ರಲ್ಲಿ ಏನ್ ತಿಂತಾರದು? ಸ್ಟ್ರೆಪ್ಸಿಲ್ಸ್. ಮಣ್ಣು ತಿನ್ಬಿಡು. ಚೆನ್ನಾಗಿದೆಲ್ಲ ಹೋಟ್ಲು. ಚೆನ್ನಾಗಿ. ಹೋಟೆಲ್ ಅದು ಓಯೋ, ದುಡ್ಡು ಚೆನ್ನಾಗಿಲ್ವಾ? ದುಡ್ಡು ಮತ್ತೆ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್.
ಸೊ ಈಗಾಗಲೇ ನಿಮಗೆಲ್ಲ ಹೇಳ್ದಂಗೆ ನಾನು ಹೈದ್ರಾಬಾದಲ್ಲಿದ್ದೀನಿ, ಮುತ್ತಿನ ನಗರ ಹೈದ್ರಾಬಾದಲ್ಲಿದ್ದೀನಿ. ಸೊ ಹೈದ್ರಾಬಾದ್ಗೆ ಬಂದು ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಪ್ಲೇಸು ಏನು ಅಂತ ಹೇಳ್ತೀನಿ. ಸೊ ಹೈದ್ರಾಬಾದ್ ಬಂದು ಗೋಲ್ಕೊಂಡ ಫೋರ್ಟ್ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಈಗ ನಾನು ಎಲ್ಲಿದ್ದೀನಿ ಅಂದರೆ ಗೋಲ್ಕೊಂಡ ಫೋರ್ಟ್ ಹತ್ರ ಇದ್ದೀನಿ. ಸೊ ಒಳಗಡೆ ಹೋಗೋಣ, ಟಿಕೆಟ್ ತೊಗೊಬೇಕಿರಿ, ನೀವು ಟಿಕೆಟ್ ಕೌಂಟಿದೆ, ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಗೋಲ್ಕೊಂಡ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡಿ ಇದೆ, ಈಗ ನಾನು ಕರೆಕ್ಟಾಗಿ ಗೋಲ್ಕೊಂಡ ಫೋರ್ಟ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿಂದ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಗೋಲ್ಕೊಂಡ ಫೋರ್ಟ್ನ ಸೊ ಎಕ್ಸ್ಪ್ಲೋರ್ ಮಾಡಬೇಕು. ಹೆಂಗೆ ಸೊ ಒಳಗಡೆ ಬಂದೆ ನೋಡಿ, ಇದು ಇದೆ ಮುಂಭಾಗ, ಏನು ಗೋಲ್ಕೊಂಡ ಫೋರ್ಟ್ನ ಮುಂಭಾಗ ಬಂದ್ಬಿಟ್ಟಿದೆ ನೋಡಿ ಹೆಂಗಿದೆ. ಸೊ ಫಸ್ಟ್ ನೋಡ್ಕೊಂಬಿಡಿ, ಆಮೇಲೆ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸು. ನಮ್ಮ ಸಂಜೆ ಅವ್ರ ಮೇಲೆ ಹೋಗಿ ಹತ್ಬಿಟ್ಟಿದ್ದಾರೆ ಆಲ್ರೆಡಿ. ನಡಿ ಹೆಂಗೆ. ಸೊ ನೋಡಿ ಹೆಂಗಿದೆ ಕೋಟೆ. ಈ ಕೋಟೆನ ನೋಡಿ ಗೋಲ್ಕೊಂಡ ಫೋರ್ಟ್ ಒಳಗಡೆ ಬಂದರೆ ಹಿಂಗೆ ಕಾಣಿಸುತ್ತೆ. ಬರೀ ಕಲ್ಲು, ಎಲ್ಲೋದ್ರೆ ಕಲ್ಲು ಕಲ್ಲು, ಬರೀ ಕಲ್ಲಲ್ಲೇ ಕೆತ್ತಿರೋದು ಇದು. ಮತ್ತು ಸುಮ್ಮನೆನಾ 12ನೇ 12th ಸೆಂಚುರಿಯಲ್ಲಿ ಸೊ ತಿನ್ನೋಕ್ಕೆ ಕುಡಿಯೋಕ್ಕೆ ಇಲ್ಲಿ ಅವೈಲೇಬಲ್ ಇದೆ. ನಮ್ಮ ಸಂಜೆಗೆ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಎಲ್ಲಿ ಹೋದ್ರು ತಿನ್ನೋದು ಕುಡಿಯೋದು ಇದು ಬಿಟ್ರೆ ಮಾತ್ರ ಅದು ಕಾಣಿಸುತ್ತೆ. ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ ಸ್ವಲ್ಪ ಚಾನಲಲ್ಲಿ. ಏನಿದೆ ಹೋಗ್ಬೋದಾ? ಬಾ ಗೈಸ್, ಇಲ್ಲೊಂದು ಟನಲ್ ಇದೆ. ಏನಿಲ್ಲ ಗೈಸ್, ಅಲ್ಲಿ ಏನೋ ಇದೆ ಅನ್ಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಏನಿಲ್ಲ, ಬಾ ಇಲ್ಲಿ ಹೋಗೋಣ. ನೋಡಿ ಗೈಸ್, ಬನ್ನಿ ಜನರೇ ಅನ್ಕೊಂಡು ಹೋಗ್ತಾವ್ ಸಂಜೆ. ಸೊ ಏನು ಇದನ್ನು ನಾನು ನಿಮ್ಗೆ ಆಗಲೇ ಹೇಳ್ತಿದ್ನಲ್ಲ ಗೈಸ್. ಸೊ ಅಲ್ಲಿ ಮೇಲೆ ಹೋಗಿದ್ವಿ, ಎಂಟ್ರೆನ್ಸಲ್ಲಿ ನೋಡಿಕೊಂಡು ಇಲ್ಲಿ ಒಳಗಡೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರಲ್ಲ ಒಂದು ಟನಲ್ ಇತ್ತು, ಅಲ್ಲಿ ಏನೂ ಇಲ್ಲ, ಜಸ್ಟ್ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಮೇಲೆ ಹಿಂಗೆ ಹತ್ಕೊಂಡು ಹೋದರೆ ಹಿಂಗೆ ಕಾಣಿಸುತ್ತೆ. 1 2 3 4 5 ಫ್ಲೋರ್ ಇದೆ. ಸೊ ನೋಡಿ, ಇದೇನು ಗೋಲ್ಕೊಂಡ ಫೋರ್ಟ್ ನಾನು ಆಗಲೇ ಹೇಳ್ತಿದ್ನಲ್ವಾ, 12ನೇ ಸೆಂಚುರಿಯಲ್ಲಿ ಕಟ್ಟಿರೋದು. ಸೊ ಅದಾದಮೇಲೆ 14th ಸೆಂಚುರಿಯಲ್ಲಿ ಬಹುಮನಿ ಸುಲ್ತಾನ್ಸ್ ಬರ್ತಾರೆ, ಬಂದು ಒಂದಷ್ಟು ವರ್ಷ ಆಳ್ತಾರೆ ಇಲ್ಲಿ. ಆನಂತರ ಇದೆಲ್ಲ ಹಾಳಾಗಿರುತ್ತೆ. ಸೊ ಅದನ್ನ ಮತ್ತೆ ರಿನೋವೇಟ್ ಮಾಡಿ 16th ಸೆಂಚುರಿಯಲ್ಲಿ ಏನಾಗುತ್ತೆ ಅಂತಂದರೆ 16th ಸೆಂಚುರಿಯಲ್ಲಿ ಇಲ್ಲಿ ಇವರು ಯಾರು ಇವರು ಯಾರಪ್ಪ ಅವರು ಯಾರಿಗೂ ಹೈದ್ರಾಬಾದ್ ಆಳಿತು, ಯಾರು ಹೈದ್ರಾಬಾದ್ನ ಆಳಿದ್ದು? ನಿಜಾಮ್ಸ್. ಅದರಲ್ಲಿ ಯಾರು ಬರೋದು? ಶಾಹಿಗಳು ಅಲ್ಲ, ಅದಕ್ಕೂ ಮುಂಚೆ ಶಾಹಿಗಳು ಬಂದಿರ್ತಾರೆ ಗೈಸ್. 16ನೇ ಶತಮಾನದಲ್ಲಿ ಇಲ್ಲಿ ಶಾಹಿಗಳು ಬಂದು ಆಳ್ತಾ ಇರ್ತಾರೆ. ಸೊ ಅದಾದಮೇಲೆ 691ರಲ್ಲಿ ಇವ್ರಣ್ಣ ಸಂಜಯ್ ಅವರಣ್ಣ ಔರಂಗಜೇಬ್ ಬರ್ತಾನೆ ಇಲ್ಲಿಗೆ. ನಿಜವಾಗ್ರು ಸೀರಿಯಸ್ಲಿ ಔರಂಗಜೇಬ್ ಬಂದು ಗೈಸ್. ಸೊ ಅವ್ನು ಬಂದು ಇದನ್ನು ವಶಪಡಿಸ್ಕೊಳ್ಬೇಕು ಅಂತ ಬಂದು ಯುದ್ಧ ಮಾಡಿಬಿಟ್ಟು ಒಳಗಡೆ ಬರಬೇಕು ಅಂತ ಆಗ್ತಾನೆ. ಬಟ್ ಅವ್ನ ಕೈಲಿ ಆಗಲ್ಲ ಗೈಸ್. ಸೊ ಯುದ್ಧದಲ್ಲಿ ಸೋತೋಗಿ ಇದನ್ನು ವಶಪಡಿಸ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡು ಹೋಗ್ತಾನೆ. ಅದಾದಮೇಲೆ ಈ ಫೋರ್ಟು ಹೈದ್ರಾಬಾದ್ ನಿಜಾಮರಿಗೆ ಏನಂದರೆ ಒಂದು ಈ ಭಾಗ ಹೈದ್ರಾಬಾದ್ ನಿಜಾಮರಿಗೆಲ್ಲ ಒಂದೊಂಥರ ವಿಧಾನಸೌಧ ಥರ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡಿಬೇಕೋ ರಾಜ್ಯದ ಆಳ್ವಿಕೆ ಎಲ್ಲ ಇಲ್ಲಿ ಒಳಗಡೆಯಿಂದ ನಡೀತಾ ಇದ್ದಿದ್ದು. ಸೊ ಈಗೇನು ನೋಡ್ತಿದ್ದೀರಲ್ವಾ, ಇದು ಗೋಲ್ಕೊಂಡ ಫೋರ್ಟ್. ಒಂದು 2 ಕಿಲೋಮೀಟರ್ಸ್ ಅಷ್ಟು ರೇಡಿಯಸಲ್ಲಿದೆ. ಸೊ 2 ಕಿಲೋಮೀಟರ್ಸ್ ಎಲ್ಲ ಪೂರ್ತಿ ಕಲ್ಲಲ್ಲೇ ಕೆತ್ತಿರೋದು, ಬರೀ ಎಲ್ಲ ಗುಹೆಗಳ ಥರ ನೋಡಿ. ಎಲ್ಲಿಂದ ಎಲ್ಲಿಗೆ ನೋಡ್ತೀರಾ ಬರೀ ಇದೆ. ಸೊ ನನಗೆ ಒಂದೊಂದು ಟೈಮ್ ಹೆಂಗೆ ಅನಿಸುತ್ತೆ ಅಂದರೆ ನಾವು ನಿಜವಾಗ್ಲೂ ಇಲ್ಲಿದ್ದೀವಾ ಅಥವಾ ಏನಾದರೂ ಯಾವ್ದಾದ್ರು ಗೇಮಲ್ಲಿದ್ದೀವಾ, ಎಲ್ಲರೂ ಶೂಟಿಂಗ್ ಸೆಟ್ ಹಾಕಿದಾರ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ನಿಜವಾಗ್ಲೂ ಬಂದಿರೋದು, ನಿಜವಾಗ್ಲೂ ಇಲ್ಲಿರೋದು. ಏನು ಹೇಳ್ತೀರಾ ಸಂಜಯ್? ಹಿಸ್ಟ್ರಿ ಇನ್ನೂ ಏನೂ ನೋಡಿಲ್ಲ, ಇದ್ರ ಬಗ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಅವ್ರೇನು ಹಿಸ್ಟ್ರಿನ ನೋಡಿಲ್ಲಂತೆ. ಸೊ ನಾವು ಅಲ್ಪ ಸ್ವಲ್ಪ ಹಿಸ್ಟ್ರಿ ಅಲ್ಲಿ ಇಲ್ಲಿ ತಿಳ್ಕೊಂಡ್ವಿ. ಈಗ ಕೇಳಿದ್ದೆ ಇದ್ರ ಬಗ್ಗೆ, ಬಟ್ ಅಷ್ಟೊಂದು ಡೀಟೇಲಾಗಿ ಗೊತ್ತಿರಲ್ಲ. ಈಗ ಇಲ್ಲಿ ಬರಬೇಕು ಅಂತ ಸಡನ್ ಪ್ಲ್ಯಾನ್ ಆದಾಗ ಹೋಗಿ ಚಾಟ್ GPT ಅಂದ್ಕೊಂಡು ಸ್ವಲ್ಪ ಗೂಗಲ್ ಮಾಡಿ ಚಾಟ್ GPTಯಲ್ಲಿ ನೋಡ್ಕೊಂಡು ಒಳಗಡೆ ಬಂದೀವಿ. ಸಂಜಯ್ ಬಾಯ್ಲಿ ಬಾಯ್ಲಿ.
ಗೋಲ್ಗುಂಡ ಫೋರ್ಟ್ ಮೇಲೆ ಹತ್ತಿದ್ರೆ ಇನ್ನೂ ಹೋಗ್ಬೋದು ಅನಿಸುತ್ತೆ. ನೋಡಿ ಯಾರೋ ಬಾಟ್ಲ್ ಹಾಕ್ಬಿಟ್ಟು ಸೊ ಒಂದು ಅರ್ಧ ಇನ್ನೂ ಹತ್ಬೋದು ಒಳಗಡೆ ಅಷ್ಟೇ. ಇನ್ನೂ ಒಳಗೋಗ್ಬೋದು. ಇನ್ನೂ ಹತ್ತಬೇಕು. ಒಂದು ಅರ್ಧ ಹತ್ತಿದ್ದೀವಿ. ಅರ್ಧದಿಂದ ನೋಡಿ ಹೈದ್ರಾಬಾದ್ ಸಿಟಿ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಎಲ್ಲ ಹತ್ತಿದ್ದಾರೆ ಜನಗಳೆಲ್ಲ. ಹತ್ತಿ ಜನರೇ ಹತ್ತಿ ಅಂತ ಹತ್ಕೊಳ್ತಾ ಇದ್ದಾರೆ ಎಲ್ಲ ಮೇಲೆ. ಸೊ ಸಂಜಯ್ ಎಲ್ಲಿ ನಮ್ಮ ಸಂಜಯ್ ಅಣ್ಣ ಹೋದ? ಎಲ್ಲ ನೋಡಿ ಹತ್ತಿ ಹತ್ತಿ ಸುಸ್ತಾಗಿರೋರು ರೆಸ್ಟ್ ಮಾಡ್ತಿದ್ದಾರೆ. ಸೊ ನಾವು ಮತ್ತೆ ಕಂಟಿನ್ಯೂ ಕೂತ್ಬಿಟ್ಟವರೆಲ್ಲ. ಒಂದು ನಿಮಿಷ ಉಂಡನ್ ಒಂದು ನಿಮಿಷ ಉಂಡಂಡಿ. ಹಾಂ ಇನ್ನ ಮೇಲಕ್ಕೆ ಹೋಗ್ಬೋದು. ಬನ್ನಿ ಹೋಗೋಣ. ಅಲ್ಲಿಗೋರ್ಗೂ ಹೋಗ್ಬೋದು. ಫುಲ್ ಮೇಲೆ. ಹ್ಞೂ ಬಾ ಹತ್ತು ಬಾ ಮಗನೇ. ಹೋಗ್ಬೇಕು ಅಂತೀಯ ಬಾ. ಓ ಗೈಸ್ ಸೀರಿಯಸ್ಲಿ ಯಾಕೋ ಇವಾಗ ಡಬ ಡಬ ಅಂತಿದೆ ಇದೆಲ್ಲ. ಹತ್ತೋಗಿ ಫ್ಲೋಲಿ ಹತ್ಬಿಡ್ಬೋದು. ಇಳಿಬೇಕಾರಿದೆ ನೋಡಿ ಮಜಾ ಅದು. ಹತ್ತ ಸಂಜಯ್ ಇರೋ ಬರೋ ದೇವ್ರುಗಳೆಲ್ಲ ನೆನ್ಸ್ಕೊಂಡು ಹತ್ತ ಮಗ. ಅವ್ನು ನೋಡಿ ಹೆಂಗೆ ಹೋಗ್ತಾನೆ. ಈಗ ಹೋಗ್ತಾನೆ ಉಮ್ಮಾಸ್ಗೆ. ಬೆಳಗ್ಗೆ ಮತ್ತೆ ಆಫೀಸ್ಗೆ ಹೋಗ್ಬೇಕು. ಸಂಜಯ್ ನೆನಪಿರ್ಲಿ, ಬೆಳಗ್ಗೆ ದೊಡ್ಡಬಳ್ಳಾಪುರದ ಇಂದನಾಗ ಆಫೀಸ್ಗೆ ಹೋಗ್ಬೇಕು. ಆಮೇಲೆ ಮೆಟ್ರೋದಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಮಗ ಕಾಲು ನೋವು ನಿನ್ನಿಂದ ಕೈ ನೋವು ಅನ್ಬಾರ್ದು. ಹತ್ತಣ ಬಿಡಲ್ಲ. ಚೆನ್ನಾಗಿದೆ ಒಂಥರ. ಬಟ್ ನನಗೊಂದು ಏನಂದರೆ ನಿಜ ಗೈಸ್ ಸೀರಿಯಸ್ಲಿ ಕೆಲವೊಂದು ಟೈಮ್ ಅನಿಸ್ಬಿಡುತ್ತೆ ಇದನ್ನೆಲ್ಲ ನಿಜವಾಗ್ಲೂ ಅದು ಹೆಂಗೆ ಕಟ್ಟಿರ್ತಾರೆ, ಅವ್ರಿಗೆ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ. ಇವಾಗೆಲ್ಲ ಟೆಕ್ನಾಲಜಿ ಇದೆ, ಅದಿದೆ ಇದಿದೆ. ಬಟ್ ಈ ಥರ ಕಟ್ಟಬೇಕು ಅನ್ನೋದು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ. ಈ ಕಲ್ಲು ಕೆತ್ತೋದೇ ಆದರೆ ಈ ಥರ ಸ್ಟೆಪ್ಸ್ನೆಲ್ಲ, ಈ ಥರ ಗೋಡೆಗಳನ್ನೆಲ್ಲ ಹೆಂಗೆ ಕಟ್ತಾರೆ, ಏನು ಎಷ್ಟು ದಿವಸ ಟೈಮ್ ತೊಗೊಂಡಿರ್ತಾರೆ, ಎಷ್ಟು ಸಂಜಯ್ ಇದನ್ನು ಕಟ್ಟಕ್ಕೆ ಎಷ್ಟು ಸಾವಿರಾರು ಜನ ಕಾರ್ಮಿಕರು, ಲಕ್ಷಾಂತರ ಜನ ಕಷ್ಟಪಟ್ಟಿರಲ್ಲ ಸಂಜಯ್. ಅದ್ರಲ್ಲಿ ಕಟ್ತಾ ಎಷ್ಟೋ ಜನ ತೀರಿ ಹೋಗಿರಲ್ಲ ಸಂಜಯ್. ಸೊ ನಾವು ಈ ಥರ ಒಂದು ಯಾವ್ದಾದ್ರು ಒಂದು ಫೋರ್ಟ್ಗಳಾಗಲಿ, ಒಂದು ಯಾವ್ದಾದ್ರು ಒಂದು ಐತಿಹಾಸಿಕ ಸ್ಥಳಗಳಿಗೆ ಬಂದರೆ ಬರೀ ಅದು ಯಾರು ಕಟ್ಸಿದಾರೆ ಅಂತ ಅವ್ರ ಹೆಸರು ಮಾತ್ರ ನೆನಪಿಟ್ಕೊಂತೀವಿ ಹೊರತು ಅದರಿಂದ ಅದು ಎಷ್ಟು ಜನರ ಶ್ರಮ ಇದೆ ಅಂತ ಗೊತ್ತೇ ಆಗಲ್ಲ. ನೋಡಿ ಇಂಥ ಜನರು ಇರ್ಬೇಕಾದ್ರೆ ಏನು ಮಾಡೋಣ ಹೇಳಿ. ಗೋಲ್ಕೊಂಡ ಫೋರ್ಟ್ ಹಚ್ತವನೆ, ಇಲ್ಲಿ ಬಂದ್ಬಿಟ್ಟು ತಾಜ್ ಮಹಲ್ ಕಟ್ಟಿದ್ದು ಯಾರು ಅಂತ ಕೇಳ್ತವನೆ. ಹಾಂ ಯಾರು? ಕಾರ್ಮಿಕರು. ಸಂಜಯ್ ನೀನು ಓದಿದ ಸ್ಕೂಲಲ್ಲಿ ನಾನು ಓದಿರೋದೈತಾ? ಹಾಂ ರೆಕಾರ್ಡ್ಸಲ್ಲಿ ತೆಗೆದು ನೋಡು. 2014-15 ನಾನು ಎಲ್ಲಿ ಓದಿದ್ದೀನಿ ಅಂತ ತೆಗೆದು ನೋಡು. ಆಮೇಲೆ ಬಂದು ಹೇಳು ನೀನು ಓದಿದ ಸ್ಕೂಲಲ್ಲಿ ನಾನು ಓದಿರೋದು. ಸೊ ಸರ್ ಬೆಂಗಳೂರು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಗೋಲ್ಕೊಂಡ ಫೋರ್ಟ್ ಹೆಂಗಿತ್ತು ಅಂತ. ಸೊ ಈಗ ನಾವು ಮಿಡಲಲ್ಲಿದ್ದೀವಿ, ಇನ್ನೂ ಹತ್ತಬೇಕು. ಮೇಲೆ ಹತ್ತಿ ಏನಿದೆ ನೋಡಬೇಕು. ಅದಾದಮೇಲೆ ಇಳಿಬೇಕು. ಅದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಬಿಕಾಸ್ ತುಂಬ ಲೆಂತ್ ಆಗುತ್ತೆ. ಹಂಗಾಗಿ ನಾನು ಇದನ್ನ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತಾಯಿದ್ದೀನಿ ಗೋಲ್ಕೊಂಡ ಫೋರ್ಟ್ದು. ಸೊ ಆದಷ್ಟು ಬೇಗ ಪಾರ್ಟ್ 2 ಬರುತ್ತೆ. ಪಾರ್ಟ್ 1 ನೀವೆಲ್ಲ ನೋಡಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ 2ಗೂ ಇದೇ ರೀತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ಪಾರ್ಟ್ 2 ಗೋಲ್ಕೊಂಡ ಫೋರ್ಟ್ದು ವಿಡಿಯೋ ಬರುತ್ತೆ. ಸೊ ನೋಡ್ತಾರಿ, ನಗ್ತಾರಿ, ಖುಷಿ ಪಡ್ತಾರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಒಂದು ಸೆಕೆಂಡ್ ಇಲ್ಲಿ ತನಕ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಖುಷಿಯಾಗುತ್ತೆ.